ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಡದಿದ್ದಕ್ಕೆ ಕಾಂಗ್ರೆಸ್ ಕಿಡಿಯನ್ನ ಕಾರಿತ್ತು. ಈಗ ಕಾಂಗ್ರೆಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಅವರು ತಮ್ಮ ಟ್ವೀಟ್ನಲ್ಲಿ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದನ್ನು ಪ್ರಸ್ತಾಪಿಸಿ ದೊಡ್ಡ ಟ್ವೀಟ್ ಅನ್ನು ಮಾಡಿದ್ರು. ಈಗ ಕಾಂಗ್ರೆಸ್ನವರಿಗೆ BY ವಿಜಯೇಂದ್ರ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವಂತಹ ಅಗತ್ಯ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹೇಳಿರುವಂಥದ್ದು. ಅವರೇ ಟ್ವೀಟ್ ಮಾಡಿದ್ರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ. ಅದರ ಜೊತೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ರು. ಅವ್ರಿಗೂ ಕೂಡ ಹೇಳಿದ್ದಾರೆ, ಅವರು ಕೂಡ ಮೊಸಳೆ ಕಣ್ಣೀರು ಸುರಿಸುವಂತಹ ಅಗತ್ಯವಿಲ್ಲ. HD ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ್ದೇ ಈ ಕಾಂಗ್ರೆಸ್. ಈ ವಿಚಾರವನ್ನ ಕೈ ಮುಂದಾಳುಗಳು ಮರೆತಂತಿದೆ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು. ಬಿಜೆಪಿ ದೇವೇಗೌಡರನ್ನ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಬರೆದುಕೊಂಡಿದ್ದಾರೆ. ಯಾಕೆ ನಿನ್ನೆ ಸುರ್ಜೇವಾಲಾ ಅವರು ಯಾವಾಗ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿತೋ ಆವಾಗ ಅದನ್ನು ಪ್ರಸ್ತಾಪಿಸುವ ಒಂದು ಟ್ವೀಟ್ ಮಾಡಿದರು. ಅಂದರೆ ಕುಮಾರಸ್ವಾಮಿಯವರಿಗೆ ಅವರ ಕುರ್ಚಿ ಅಧಿಕಾರವೇ ಮುಖ್ಯ, JDSನವರಿಗೆ ಅವರ ತಂದೆಯವರಿಗಿಂತ ಕುಮಾರಸ್ವಾಮಿಯವರಿಗೆ ಅವರ ಕುರ್ಚಿ ಮತ್ತು ಅಧಿಕಾರವೇ ಮುಖ್ಯ. ಈ ಹಿಂದೆ ಬೋಸರಾಜ್ ಅವರ ವಿರುದ್ಧ ದೇವೇಗೌಡರು ಸೋತಿದ್ರು ಕೂಡ ಕಾಂಗ್ರೆಸ್ ಅಂದರೆ ಸೋನಿಯಾ ಗಾಂಧಿ ಅವರು ಇವರನ್ನು ಬೆಂಬಲಿಸಿ ನಾವು ರಾಜ್ಯಸಭಾ ಸ್ಥಾನವನ್ನು ಕೊಟ್ಟಿದ್ವಿ ದೇವೇಗೌಡರಿಗೆ ಅನ್ನುವಂಥ ವಿಚಾರವನ್ನು ಕೂಡ ಸುರ್ಜೇವಾಲಾ ಹೇಳಿದರು. ಮಾಜಿ ಪ್ರಧಾನಿಗಳಿಗಿಂತ ಇನ್ಯಾರೋ ಇವರಿಗೆ ಹೆಚ್ಚಾಗ್ಬಿಟ್ರು ಅನ್ನುವಂಥ ವಿಚಾರವನ್ನೆಲ್ಲ ಇಟ್ಕೊಂಡು ಸುರ್ಜೇವಾಲಾ ಅವರೊಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ಗೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಇಳಿಸಿದ್ದೇ ಕಾಂಗ್ರೆಸ್, ಅದನ್ನು ಮರೆತುಬಿಟ್ಟಂಗಿದೆ. ಮತ್ತು BK ಹರಿಪ್ರಸಾದ್ ಅವರು ಸುರ್ಜೇವಾಲಾ ಅವರ ಮೊಸಳೆ ಕಣ್ಣೀರು ಅಗತ್ಯ ಇಲ್ಲ. ನರೇಂದ್ರ ಮೋದಿಯವರಾಗಲಿ BJP ಪಕ್ಷ ಆಗಲಿ ದೇವೇಗೌಡರನ್ನ ಬಹಳ ಗೌರವಯುತವಾಗಿ ನಡೆಸ್ಕೊಂಡಿದೆ. ಇಷ್ಟೆಲ್ಲ ಇದ್ದರೂ ಕೂಡ ನೀವೇ ನಮಗೆ ಹೇಳಬೇಕಾಗಿಲ್ಲ, ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತಿದೆ, ನಾವೆಲ್ಲವೂ ಕೂಡ ಸಭ್ಯವಾಗಿ ಅವರನ್ನು ನಡೆಸ್ಕೊಂಡಿದ್ದೇವೆ. ಮತ್ತು ಮೋದಿಯವರಿಗೆ ದೇವೇಗೌಡರನ್ನ ಕಂಡ್ರೆ ಅಪಾರವಾದಂತಹ ಗೌರವ. ಮಾಜಿ ಪ್ರಧಾನಿಗಳನ್ನು ಕಂಡ್ರೆ ಅವರ ಹೋರಾಟದ ಹಾದಿಯನ್ನು, ಅವರು ನಡೆದು ಬಂದಂತಹ ಹಾದಿಯನ್ನು ಎಲ್ಲವನ್ನೂ ಕೂಡ ಪ್ರಧಾನಿ ಮೋದಿಯವರು ಎಷ್ಟೋ ಸಂದರ್ಭಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ನಾವು ಹೇಗೆ ನಡೆಸ್ಕೊಂಡಿದ್ದೀವಿ ನಮಗೆ ಗೊತ್ತಿದೆ. ಕಾಂಗ್ರೆಸ್ನವರಿಗೆ ಯಾಕೆ ದೇವೇಗೌಡರ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆ, ಅದು ಯಾವುದೋ ಅವಶ್ಯಕತೆ ಇಲ್ಲ, ತೋರ್ಪಡಿಕೆ ಬೇಕಾಗಿಲ್ಲ ಅಂತ BY ವಿಜಯೇಂದ್ರ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ.